ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ಚತುರ್ಥ ಸ್ತೋತ್ರದಲ್ಲಿ ಮೂರನೇ ಶ್ಲೋಕ. ಬಹುಚಿತ್ರ ಜಗದ್ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣಃ ಪರಮಃ ಸುಖರೂಪಮಮುಷ್ಯ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ಸತತಂ. ಬಹುಚಿತ್ರ ಜಗತ್ ಬಹುಧಾ ಕರಣಾತ್ ಪರಶಕ್ತಿ ಅನಂತ ಗುಣಃ ಪರಮಃ ಸುಖರೂಪಂ ಅಮುಷ್ಯ ಪದಂ ಪರಮಂ ಸ್ಮರತಃ ತು ಭವಿಷ್ಯತಿ ತತ್ಸತತಂ. ಅಂದ್ರೆ ಹಿಂದಿನ ಶ್ಲೋಕಗಳಲ್ಲಿ ಪರಮಾತ್ಮ ಅವನು ನಿಜಪೂರ್ಣ ಸುಖಾಮಿತ ಬೋಧತನುವಾಗಿ ಇದ್ದಾನೆ ಹಾಗೆ ಅಂತ ಹೇಳಿದರು. ಅಂದ್ರೆ ಪರಮಾತ್ಮನ ಜ್ಞಾನ ಆನಂದ ಅದೆಲ್ಲವೂ ಕೂಡ ಪೂರ್ಣವಾಗಿದೆ, ಅಮಿತವಾಗಿದೆ ಹಾಗೆ ಅಂತ ಅದನ್ನ ಉಪಪಾದನೆ ಮಾಡಿ ಈ ಶ್ಲೋಕದಲ್ಲಿ ಪರಶಕ್ತಿ ಬೇರೆಯವರಲ್ಲಿ ಇಲ್ಲದೇ ಇರತಕ್ಕ ಒಂದು ವಿಚಿತ್ರವಾದ ನಮ್ಮ ಕಲ್ಪನೆಗೆ ಮೀರಿದ ಒಂದು ಶಕ್ತಿ, ಅದು ಪರಶಕ್ತಿ. ಅಂತ ಶಕ್ತಿ ದೇವರಲ್ಲಿ ಇದೆ ಹಾಗೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು. ಅದು ಹೇಗೆ ನಿರೂಪಣೆ ಮಾಡ್ತಾರೆ ಹಾಗೆಂದ್ರೆ, ಈ ಜಗತ್ತು ಎಂಥ ಜಗತ್ತು, ಈ ಜಗತ್ತನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಸಾಮಾನ್ಯ ಇಲ್ಲ. ಮನೆಯಲ್ಲಿ ಒಂದು 4 ಜನರಿಗೆ ಅಡಿಗೆ ಮಾಡಬೇಕು ಅಂದ್ರೆ ಆ ಅಡಿಗೆ ಮಾಡುವ ಪದಾರ್ಥ ನಿರ್ಮಾಣ ಮಾಡೋದಕ್ಕೆ ಕಷ್ಟ ಇದೆ. ಅದು ತರಕಾರಿ ತಂದು ಅದು ತಂದು, ಇನ್ನು ವ್ಯವಸಾಯ ಮಾಡೋದ್ರಿಂದ ಶುರು ಮಾಡಿದ್ರೆ ಎಷ್ಟು ಕೆಲಸ ಇದೆ ನೋಡಿ. ವ್ಯವಸಾಯ ಮಾಡಿ ದವಸ ಧಾನ್ಯ ತರಕಾರಿ ಎಲೆಗಳು ತಂದು ಅದನ್ನ ಬೇಯಿಸಿ ತಯಾರು ಮಾಡಿ ಒಂದು ಅಡಿಗೆ ಮಾಡೋದು ಎಷ್ಟು ಕಷ್ಟ ಇದೆ, ಒಂದು ಮಡಿಕೆ ಮಾಡೋದು ಎಷ್ಟು ಕಷ್ಟ ಇದೆ. ಮಣ್ಣು ತಂದು ಆ ಕುಲಾಲ ಎಷ್ಟು ಚೆನ್ನಾಗಿ ಮಡಿಕೆ ಮಾಡ್ತಾರೆ. ಆ ರೀತಿಯಾಗಿ ನೋಡ್ತಾ ಹೋದರೆ ಎಷ್ಟು ಶಕ್ತಿ ಇರಬೇಕು ಅಡಿಗೆ ಮಾಡೋದಕ್ಕೆ, ಆ ಮಡಿಕೆ ಮಾಡೋದಕ್ಕೆ. ಈ ಪರಮಾತ್ಮ ಇಡೀ ಜಗತ್ತನ್ನೇ ನಿರ್ಮಾಣ ಮಾಡ್ತಾನೆ ಅಂದ್ರೆ ದೇವರಲ್ಲಿ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಅದು ಎಂತ ಜಗತ್ತು, ಬಹುಚಿತ್ರಾಣಿ ಆಶ್ಚರ್ಯಾಣಿ. ಜಗತ್ತು ಒಂದೊಂದು ಎಷ್ಟು ಆಶ್ಚರ್ಯ ಇದೆ. ಅದೇನು ಪಂಚಭೂತಗಳು, ಸುಡುವ ಶಕ್ತಿ, ಗಾಳಿ ಬೀಸುವ ಶಕ್ತಿ, ಅವಕಾಶಪ್ರದ ಆಕಾಶ, ಎಷ್ಟು ಸ್ಪೇಸ್ ಅವಕಾಶ ಕೊಡುತ್ತದೆ, ಎಷ್ಟು ಗಾಳಿ ಬೀಸ. ಗಾಳಿ ಇಲ್ಲದ ಜಾಗ ಎಲ್ಲಿದೆ ಹೇಳಿ? ಎಲ್ಲ ಕಡೆ ಸತತವಾಗಿ ಇದೆ. ಪಂಚಭೂತಗಳು ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಆ ಅಗ್ನಿಯ ಸುಡುವ ಶಕ್ತಿ ಎಲ್ಲಿಂದ ಬಂತು ನೋಡಿ. ಎಷ್ಟು ಚೆನ್ನಾಗಿ ನಾವು ಅಗ್ನಿಯನ್ನ ಬಳಸ್ತೀವಿ, ಬೆಳೆದಿದ್ದಾಗ ಆಫ್ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ ಆ ಅಗ್ನಿಯ ಶಕ್ತಿ, ಆಶ್ಚರ್ಯಕರ ಒಂದೊಂದು. ಇನ್ನು ಭೂಮಿ ಎಷ್ಟು ಗಟ್ಟಿ ಗಟ್ಟಿ ಇರುತ್ತದೆ, ಗಟ್ಟಿಯಾದ ಪದಾರ್ಥ ಎಷ್ಟು ಬೇಕಾಗ್ತದೆ ನೋಡಿ. ಒಂದು ಸಾಮಾನು ಒಂದು ಕಡೆಯಿಂದ ಒಂದೊಂದು ಕಡೆ ಸಾಗಬೇಕು, ಆ ಲಾರಿ ಟ್ರಕ್ಕು ಹೇಗಿರ್ಬೇಕು, ಗಟ್ಟಿ ಇರಬೇಕು. ಒಂದು ಬಟ್ಟೆಯಲ್ಲಿ ಹಾಕಿ ಸುತ್ಕೊಂಡು ಹೋದ್ರೆ ಏನು ತಡೀತದೆ ಭಾರ, ಅದು ಎಷ್ಟು ಗಟ್ಟಿ ಇದೆ ನೋಡಿ ಭೂಮಿ. ಆ ಕಬ್ಬಿಣ ಮೆಟಲ್ಸು, ಆ ಒಂದು ಗಟ್ಟಿತನವನ್ನ ಅದರಲ್ಲಿ ಕೊಟ್ಟು ಪರಮಾತ್ಮ ಎಷ್ಟು ಅನುಗ್ರಹ ಮಾಡಿದ್ದಾನೆ. ಅನಾಯಾಸವಾಗಿ ಒಂದು ವಾಹನ, ಕಾರು ಅಂತ ಹೇಳ್ತೀವಿ, ಬಸ್ ಹೇಳ್ತೀವಿ, ಆ ಭಾರ ತಡಿಬೇಕಲ್ಲ. ಅದು ಬಟ್ಟೆಯಂತೆ ಕೂತರ ಕಿತ್ತೋಗ್ಬಿಟ್ರೆ ಏನ್ ಮಾಡೋದು? ಅಷ್ಟು. ಅದೇ ನೀರು, ಅಡಿಗೆ ಮಾಡೋದಕ್ಕೆ, ತಿಂದನ್ನ ಜೀರ್ಣ ಮಾಡೋದಕ್ಕೆ ನೀರಿನ ಅವಶ್ಯಕತೆ ಎಷ್ಟು ಇದೆ ನೋಡಿ, ಸ್ವಚ್ಛ ಮಾಡಿಕೊಳ್ಳಕ್ಕೆ. ಒಂದೊಂದು ಆಶ್ಚರ್ಯ, ಪಂಚಭೂತಗಳೇ ಆಶ್ಚರ್ಯ. ಅದಕ್ಕೆ ಕಾರಣವಾದ ಅಹಂಕಾರ ತತ್ವ, ಅದಕ್ಕೆ ಕಾರಣವಾದ ಮಹತ್ತತ್ವ, ಅದಕ್ಕೆ ಕಾರಣವಾದ ಪ್ರಕೃತಿ ತತ್ವ ಎಲ್ಲವನ್ನೂ ನಿರ್ಮಾಣ ಮಾಡಿ ಪರಮಾತ್ಮ ಎಷ್ಟು ಅದ್ಭುತವಾಗಿ, ಯಾವ ಇಂಜಿನಿಯರ್ ಕೂಡ ಮಾಡ್ಲಿಕ್ಕೆ ಆಗದೇ ಇರುವ ಒಂದು ಕೆಲಸ. ಒಂದು ಇಂಜಿನಿಯರ್ ಬಿಡಿ, ಲೋಕದಲ್ಲಿರುವ ಎಲ್ಲಾ ಇಂಜಿನಿಯರ್ಸ್ ಸೇರಿ ಮಾಡಿದ್ರು ಕೂಡ ಆಗದೇ ಇರುವ ಒಂದು ಕೆಲಸ, ಅದ್ಭುತವಾದ ಜಗತ್ತಿನ ನಿರ್ಮಾಣ. ಆ ಸೂರ್ಯ ಶಕ್ತಿ ನೋಡಿ, ಏನು ಪ್ರಕಾಶವೋ ಪ್ರಕಾಶ. ರಾತ್ರಿ ಹೊತ್ತು ಎಷ್ಟು ಟ್ಯೂಬ್ಲೈಟ್ ಬೇಕು ನಮಗೆ. ಮನೆಗಳಲ್ಲಿ 4 ಟ್ಯೂಬ್ಲೈಟ್ ಹಾಕೊಂಡು ಮನೆ ಕಟ್ಕೋತೀವಿ. ಆದ್ರೆ ಹಗಲೊತ್ತು ನೋಡಿ ಯಾವ ಟ್ಯೂಬ್ಲೈಟು ಎಲ್ಲೂ ಉರಿಯೋದಿಲ್ಲ. ಆ ಒಂದು ಸೂರ್ಯನ ಶಕ್ತಿ ಎಷ್ಟು ಶೋಭಿಸ್ತಾ ಇದೆ, ಪ್ರಕಾಶಮಾನವಾಗಿದೆ. ಇಡೀ ಮನೆಗಳಲ್ಲಿ ಬೆಳಕು ತುಂಬುತ್ತದೆ. ಅಂತಹ ಅದ್ಭುತವಾದ ಸೂರ್ಯ ಶಕ್ತಿ. ಬೆಳಕು ಮಾತ್ರ ಅಲ್ಲ, ಆ ತಾಪದಿಂದ ಸೂರ್ಯನನ್ನ, ಆ ನೀರನ್ನು ಹೀರಿ ಮಳೆಯನ್ನು ಸುರಿಸುವ ಒಂದು ಸಾಮರ್ಥ್ಯ, ಆ ಮರ ಗಿಡಗಳನ್ನ ಬೆಳೆಸುವ ಸಾಮರ್ಥ್ಯ, ಸೌರಶಕ್ತಿ ಭಾರಿ ಇದೆ.
ಅಂತಹ ಶಕ್ತಿಯನ್ನ ಗಾಯತ್ರಿಯಲ್ಲಿ ಹೇಳ್ತಾರೆ ನೋಡಿ. ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ, ಹಾಗೆ ಅಂತ ಸೂರ್ಯನ ಮಧ್ಯದಲ್ಲಿ ಇದ್ದು ಎಂಥ ಜಗತ್ತನ್ನ ಪರಮಾತ್ಮ ಸೂರ್ಯ ಚಂದ್ರರನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾನೆ. ಅದೇ ರಾತ್ರಿ ಆದ್ರೆ ನೋಡಿ ಅಷ್ಟೇ ತಂಪು. ಬರೀ ಸೂರ್ಯನ ಬಿಸಿಲೇ ಇದ್ರೆ ಸುಟ್ಟು ಹೋಗ್ತಾ ಇತ್ತು. ಬ್ಯಾಲೆನ್ಸ್ ಮಾಡಬೇಕು. ರಾತ್ರಿಯಲ್ಲಿ ಚಂದ್ರನನ್ನು ತಂದ, ಅಷ್ಟೇ ಶೀತವಾದ ಕಿರಣಗಳು ನೋಡಿ. ಚಂದ್ರನ ಕಿರಣಗಳು ಹೇಗಿರುತ್ತದೆ? ಶೀತ. ಸೂರ್ಯನ ಕಿರಣ ಉಷ್ಣವಾಗಿದ್ರೆ ಚಂದ್ರನ ಕಿರಣ ಅಷ್ಟೇ ಶೀತವಾಗಿ. ಈ ರೀತಿಯಾಗಿ ಅದು ನೋಡಿ ದಿವಸ ಬಂದು ಹೋಗ್ಬೇಕು. ಏನೋ ಒಂದಿನ ರೆಸ್ಟ್ ಕೊಡೋಣ ಸೂರ್ಯನಿಗೆ ಅಂದ್ರೆ ಎಲ್ಲಿದೆ ನೋಡಿ ರೆಸ್ಟ್ ಸೂರ್ಯನಿಗೆ? ಸೂರ್ಯ ಚಂದ್ರನಿಗೆ ರೆಸ್ಟೇ ಇಲ್ಲ. ಚಂದ್ರನಿಗಾರು ಹೇಳ್ಬೋದು ಅಮಾವಾಸ್ಯೆ ಇಲ್ಲ ಹಾಗೆ ಅಂತ, ಅಲ್ಲಿ ಚಂದ್ರ ಇದ್ದೇ ಇದ್ದಾನೆ, ನಮಗೆ ಕಾಣಿಸೋದಿಲ್ಲ ಅಷ್ಟೇ. ಚಂದ್ರನ ಕೆಲಸ ಅಲ್ಲೂ ಇದೆ. ಈ ರೀತಿಯಾಗಿ ಆ ಋತುಗಳು ಒಂದೊಂದು ವರ್ಣನೆ ಮಾಡ್ತಾ ಹೋದ್ರೆ ಸಮಯ ಸಾಲದು. ಅದು ಗ್ರೀಷ್ಮ ಋತು, ವಸಂತ ಋತು, ಗ್ರೀಷ್ಮ ಎಷ್ಟು ಅದ್ಭುತವಾಗಿದೆ ನೋಡಿ. ಶರದ್, ವರ್ಷಾ ಋತು, ಶರದ್ ಋತು, ಹೇಮಂತ, ಶಿಶಿರ, ಆ ಕಾಲಕ್ಕೆ ಕರೆಕ್ಟ್ ಆಗಿ ಬರಬೇಕು. ಇಲ್ಲದಿದ್ರೆ ಜಗತ್ತು ಏನಾಗಬೇಕು ನೋಡಿ. ವಸಂತ ಋತು ಬಂತು, ವರ್ಷಾ ಋತು ಬರ್ಲಿಕ್ಕೆ ಮುಂಚೆ ಬೀಜ ಬಿತ್ತಿ ತಯಾರಾಗಿ ಇರ್ತಾರೆ. ಆ ವರ್ಷಾ ಋತುವಿನಲ್ಲಿ ಬರೀ ಬಿಸಿಲೇ ಇದ್ರೆ ದವಸ ಧಾನ್ಯಗಳು ಬೆಳೆಯೋದು ಹೇಗೆ? ಪ್ರಾಣಿಗಳು ಬದುಕೋದು ಹೇಗೆ? ಊಟ ತಿಂಡಿ ಮಾಡಿ. ಏನ್ ಆಶ್ಚರ್ಯ! ಋತುವಿನ ವ್ಯವಸ್ಥೆ, ಕಾಲದ ವ್ಯವಸ್ಥೆ ಕರೆಕ್ಟ್ ಆಗಿ ಮಾಡ್ತಾರೆ ನೋಡಿ ಪರಮಾತ್ಮ. ಸೂರ್ಯ ಕರೆಕ್ಟ್ ಆಗಿ ಬರ್ಬೇಕು 6 ಗಂಟೆಗೆ. ಚೂರು ಲೇಟಾಗಿ ಹೇಳ್ತೀವಿ, 8 ಗಂಟೆಗೆ ಬರ್ತೀವಿ ಅಂತ ಯಾವತ್ತಾದ್ರೂ ಉಂಟಾ? ಈ ಜಗತ್ತು ಭಾರಿ ಆಶ್ಚರ್ಯ. ಅಲ್ಲಿ ನಡೆಯತಕ್ಕ ಒಂದೊಂದು ವ್ಯಾಪಾರಗಳು ಆಶ್ಚರ್ಯ. ಅಂತ ವಿಚಿತ್ರವಾದ ಈ ಜಗತ್ತು. ಅದರಿಂದ ಬಹುಚಿತ್ರ ಜಗತ್. ಬಹುಚಿತ್ರಂ ಅನೇಕ ಅವಾಂತರ ಭೇದ ಭಿನ್ನಂ ಅಂತ ಕರೀತಾರೆ. ಅನೇಕ ಪ್ರಭೇದಗಳು ಇದೆ ಈ ಜಗತ್ತಿನಲ್ಲಿ. ಅದು ಒಂದು ಲೋಕ ಮಾತ್ರ ಅಲ್ಲ. ಸತ್ಯಲೋಕ, ಭೂಲೋಕ, ಭೂರ್ಲೋಕ, ಸ್ವರ್ಲೋಕ, ದೇವತೆಗಳಿಗೆ, ಅಸುರರಿಗೆ ಅಂತರ ಲೋಕ, ಪಾತಾಳ ಲೋಕ ಇತ್ಯಾದಿ ನಾನಾ ವಿಧವಾದ ಜಗತ್ತು. ಅದಕ್ಕೆ ಸುತ್ತ ಸಮುದ್ರಗಳು. ಒಂದು ಸಮುದ್ರ ನಿರ್ಮಾಣ ಮಾಡೋಕೆ ಆಗ್ತದ ನಮ್ಮಿಂದ? ಎಷ್ಟು ಸಮುದ್ರಗಳನ್ನ ದೇವರು ನಿರ್ಮಾಣ ಮಾಡಿದ್ದಾನೆ. ಅದು ಲೀಲೆಯಿಂದ ಅನಾಯಾಸವಾಗಿ. ಬಹುದಾಕರಣಂ ಭೂಯಃ ನಿರ್ಮಾಣಂ. ಅದು ಒಂದು ಬಾರಿ ಅಲ್ಲ. ಒಂದು ಬ್ರಹ್ಮದೇವರು ಹೋಗಿ ಬಂದ್ರು, ಮೋಕ್ಷಕ್ಕೆ ಹೋದ್ರು, ಮತ್ತೆ ತಿರ್ಗ ಅಂತದೇ ಜಗತ್ತಿನ ಸೃಷ್ಟಿ. ಒಂದು ಬಾರಿ ಮಾಡಿದ್ದಲ್ಲ ದೇವರು. ಒಂದೇ ಅಡಿಗೆ ಮಾರನೇ ದಿವಸ ಮಾಡಿದ್ರೆ ಬೈತಾರೆ. ಏನ್ ಮಾಡಿದ್ದೇ ಮಾಡ್ತಾ ಇರ್ತಿಯಲ್ಲ ಹಾಗೆ ಅಂತ ಬೈಯೋದುಂಟು ಮನೆಯಲ್ಲಿ. ಆದ್ರೆ ನಮ್ ದೇವರು ನೋಡಿ ಜಗತ್ತನ್ನ ಎಷ್ಟು ಬಾರಿ ಮಾಡ್ತಾ ಇದ್ದಾನೆ. ನಮಗೆ ವಯಸ್ಸಾದ ಮೇಲೆ ರಿಟೈರ್ಮೆಂಟ್, ಹೆಣ್ಮಕ್ಳಿಗೆ ಅದು ಕಷ್ಟ ಇದೆ. ವಯಸ್ಸಾದ ಮೇಲೆ ರಿಟೈರ್ಮೆಂಟ್ ಎಂಬ ಕಾನ್ಸೆಪ್ಟೇ ಇಲ್ಲ ಅವರಿಗೆ. ಆದರೆ ದೇವರು ನೋಡಿ ಸತತವಾದ ಪ್ರಯತ್ನ ದೇವರದು. ಒಂದು ಬ್ರಹ್ಮದೇವರು ಹೋದ ಮೇಲೆ ಇನ್ನೊಂದು ಅವರಂತೆ ಬ್ರಹ್ಮದೇವರು ತಯಾರಾಗಿದ್ದಾರೆ. ವಾಯುದೇವರು ಬ್ರಹ್ಮ ಪದವಿಗೆ ಬಂದು ಅವರಿಗೆ ಸಾಧನೆ ಮಾಡಿಸ್ಬೇಕು, ಅವರಿಗೆ ಮೋಕ್ಷ ಕೊಡಬೇಕು ಅಂಥದೇ. ಮತ್ತು ಟೀಚರ್ ಇದ್ದಾರೆ ನೋಡಿ, ಒಂದು ಸ್ಕೂಲ್ ಓದ ಬ್ಯಾಚ್ ಮುಗಿದ ಮೇಲೆ ಮತ್ತೊಂದು ಬ್ಯಾಚ್ ತಯಾರಿರ್ತಾರೆ. ಪ್ರತಿ ವರ್ಷ ಬ್ಯಾಚ್ಗಳು ಬರ್ತಾನೇ ಇರ್ತದೆ. ಪಾಠ ಹೇಳ್ತಾನೇ ಇರ್ಬೇಕು. ಪಾಠನಾದ್ರೂ ಒಂದು 3 ತಾಸು, 4 ತಾಸು, 6 ತಾಸು, 7 ತಾಸು ಅಂತ ಹೇಳ್ತೀವಿ. ಆದ್ರೆ ಪರಮಾತ್ಮನ ಒಂದು ಪ್ರಯತ್ನ ಇದೆ ನೋಡಿ. ಒಂದು ಕ್ಷಣ ಎಡೆಬಿಡದೆ ಪರಮಾತ್ಮ ಕೆಲಸ ಮಾಡ್ತಾ ಇರ್ತಾನೆ. ಅದು ಎಷ್ಟು? ಬ್ರಹ್ಮದೇವರ ಆಯುಷ್ಯ ಇರುವ ತನಕ. ಬ್ರಹ್ಮದೇವರ ಆಯುಷ್ಯ 100 ವರ್ಷ ಕಳೆದ ಮೇಲೆ ದೇವರು ಮಲಗೋದು. ಮಲಗೋದು ಅಂದ್ರೆ ಏನು? ಸುಮ್ಮನೆ ಕಣ್ಣು ಮುಚ್ಚೋದಷ್ಟೇ. ಅದು ಅವನಿಗೆ ಬೇಡ. ಆ ವಿಶ್ರಾಂತಿಯು ದೇವರಿಗೆ ಬೇಡ. ವೇದಗಳಲ್ಲಿ ಹೇಳಿದ್ದಾರೆ ಹಾಗೆ ಅಂತ ಪರಮಾತ್ಮ ಅದನ್ನು ನಡೆಸ್ತಾ ಬರ್ತಾ ಇದ್ದಾನೆ. ಮತ್ತು ಪ್ರಳಯ ಕಾಲ ಮತ್ತು ಸೃಷ್ಟಿಕಾಲ, ಈ ರೀತಿಯಾಗಿ ಬ್ಯಾಚ್ ಬೈ ಬ್ಯಾಚ್ ಸೃಷ್ಟಿಗಳು ನಡೀತಾನೇ ಇದೆ. ಬಹುಚಿತ್ರ ಜಗತ್. ಅಂತ ಜಗತ್ತನ್ನ ಬಹುಪ್ರಕಾರೈಹಿ ಕರಣ ನಿರ್ಮಾಣಾತ್, ಅನೇಕ ವಿಧವಾದ ಪ್ರಕಾರದಿಂದ ಇದನ್ನು ನಿರ್ಮಾಣ ಮಾಡಿದ್ದಾನೆ ನೋಡಿ. ಮೊದಲು ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ಆಮೇಲೆ ಬ್ರಹ್ಮಾಂಡದ ಸೃಷ್ಟಿ, ಬ್ರಹ್ಮಾಂಡದ ಒಳಗಿನ ಸೃಷ್ಟಿ ಮತ್ತು ಅನುಸೃಷ್ಟಿಯಿಂದ ಕಶ್ಯಪರ ಮೂಲಕ ಅನೇಕ ಜನರನ್ನ ಉದ್ಭವಿಸಿದ್ದಾನೆ. ಈ ರೀತಿಯಾಗಿ ದೇವರ ಶಕ್ತಿ ಏನಾಗಿದೆ? ಪರ. ಪರ ಅಂದ್ರೆ ಅಚಿಂತ್ಯ ಅಂತ ಬರೀತಾರೆ.
ವಿಶ್ವಪತಿ ತೀರ್ಥ. ಪರಾಚಿಂತ್ಯ ಶಕ್ತಿ ಯಸ್ಯ ಪರಶಕ್ತಿ, ಹಾಗೆ ಅಂತ. ಅತಏವ ಅನಂತ ಗುಣ, ಅದರಿಂದಲೇ ಪರಮಾತ್ಮನಿಗೆ ಅನಂತ ಗುಣಪೂರ್ಣ ಅಂತ ಹೇಳಿತು. ಯಾಕೆ? ಇಂತಹ ಜಗತ್ತನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಎಷ್ಟು ಜ್ಞಾನ ಇರಬೇಕು ದೇವರಿಗೆ. ಒಂದು ಅಡಿಗೆ ಮಾಡಬೇಕು ಅಂದ್ರೆ ಎಷ್ಟು ಜ್ಞಾನ ಇರಬೇಕು. ಹುಳಿ ಪುಡಿ ಸಾವಿನ ಪುಡಿಗೆ ವ್ಯತ್ಯಾಸ ಗೊತ್ತಿಲ್ಲದೆ ಹೋದ್ರೆ ಏನ್ ವ್ಯತ್ಯಾಸ ಆಗ್ತದೆ? ಹುಳಿ ಸಾರಾಗಿಬಿಡುತ್ತೆ, ಸಾರು ಹುಳಿ ಆಗಿಬಿಡುತ್ತೆ. ಅದೇ ರೀತಿಯಾಗಿ ಒಬ್ಬರು ಮಾಡಿದ ಕರ್ಮ ಇನ್ನೊಂದು ಜೀವನಿಗೆ ಕೊಡುವಂತೆ ಇಲ್ಲ. ಆ ಜೀವ ಮಾಡಿದ ಕರ್ಮವನ್ನ ಅವರಿಗೆ ಮುಟ್ಟಿಸ್ಬೇಕು. ಅದು ಯಾವುದೋ ಜನ್ಮದಲ್ಲಿ ಮಾಡಿರ್ತಾರೆ, ಯಾವುದೋ ಜನ್ಮದಲ್ಲಿ ಫಲ ಅನುಭವಿಸ್ತಾರೆ. ಅಕೌಂಟಿಂಗ್ ಎಷ್ಟು ಕ್ಲಿಯರ್ ಆಗಿ ಇದೆ ನೋಡಿ, ದೇವರ ಅಕೌಂಟಿಂಗ್. ಅದರಿಂದ ಎಷ್ಟು ಜೀವರಾಶಿಗಳೇ ಅನಂತ ಇದ್ದಾರೆ. ಅಂತ ಅನಂತ ಜೀವರಾಶಿಗಳನ್ನ ನಿಯಮನ ಮಾಡಬೇಕು ಅಂದ್ರೆ ದೇವರ ಗುಣಗಳು ಅನಂತ ಅಂತ ಎಷ್ಟು ಸೊಗಸಾಗಿ ಹೇಳಬಹುದು ನೋಡಿ. ಅಂತ ಅನಂತ ಗುಣಪೂರ್ಣನಾದ ಪರಮಾತ್ಮ ಬಹುಚಿತ್ರವಾದ ಈ ಜಗತ್ತನ್ನ ನಿರ್ಮಾಣ ಮಾಡಿದ್ದಾನೆ. ಅದರಿಂದ ದೇವರಲ್ಲಿ ಸಾರ್ವಜ್ಞಾದಿ ಗುಣಗಳು ಸಿದ್ಧವಾಗ್ತದೆ. ಅತಯೇವ ಪರಮಃ, ಅದರಿಂದಲೇ ಪರಮಾತ್ಮ ಏನಾಗಿದ್ದಾನೆ? ಸರ್ವೋತ್ತಮನಾಗಿದ್ದಾನೆ. ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಅಚಿಂತ್ಯವಾದ ಶಕ್ತಿ ಇದೆ, ಅಪರಿಮಿತವಾದ ಗುಣಗಳು ಇದೆ. ಅದರಿಂದಲೇ ಅವನು ಸರ್ವೋತ್ತಮನಾಗಿದ್ದಾನೆ ಅಂತ ಹರಿ ಸರ್ವೋತ್ತಮವನ್ನ ಯಾವ ರೀತಿಯಾಗಿ ಹೇಳಬೇಕು ಅಂತ ಆಚಾರ್ಯ ನಮಗೆ ಮಾರ್ಗದರ್ಶನ ಮಾಡ್ತಾರೆ ನೋಡಿ. ಈ ಜಗತ್ತನ್ನ ಇಟ್ಟುಕೊಂಡೇ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಕಾಣುವ ವಸ್ತು ಇದು. ಕಾಣ್ತಾ ಇರುವ ಜಗತ್ತಿನ ನಿರ್ಮಾಣ ನೋಡಿ ಎಷ್ಟು ಅದ್ಭುತವಾಗಿ ಆಗಿದೆ. ಇದನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಪರಮಾತ್ಮ ಏನಾಗಿರಬೇಕು? ಅಚಿಂತ್ಯ ಶಕ್ತಿ ಉಳ್ಳವನಾಗಬೇಕು, ಅನಂತ ಗುಣ ಉಳ್ಳವನಾಗಬೇಕು, ಸರ್ವೋತ್ತಮನಾಗಬೇಕು. ಇಲ್ಲದಿದ್ದರೆ ಸಾಧ್ಯನೇ ಇಲ್ಲ. ಇಬ್ಬರು ಸರ್ವೋತ್ತಮರು ಇದ್ರು ಅಂದ್ರೆ ಒಬ್ರು ಮಾಡಿದ ಜಗತ್ತನ್ನ ಇನ್ನೊಬ್ರು ಹಾಳು ಮಾಡ್ತಾರೆ. ಆ ರೀತಿಯಾಗಿ ಇಲ್ಲ ನೋಡಿ. ಯಾವಾಗ ಜಗತ್ತಿಗೆ ಹಾನಿಯಾದರೂ ಕೂಡ ತಾನೇ ಅವತಾರ ತಾಳಿ ಮತ್ಸ್ಯ ಕೂರ್ಮ ನಾನಾ ಅವತಾರಗಳನ್ನು ತಾಳಿ ಜಗತ್ತಿನ ರಕ್ಷಣೆಯನ್ನ ಮಾಡ್ತಾನೆ. ಇಂತಹ ವಿಚಿತ್ರ ವ್ಯಾಪಾರ ದೇವರದ್ದು. ಈ ರೀತಿಯಾಗಿ ದೇವರನ್ನ ಚಿಂತನೆ ಮಾಡಿದರೆ ಬಲತಕ್ಕ ಫಲ ಏನು? ಹಾಗೆ ಅಂದ್ರೆ ಸುಖರೂಪಂ ಅಂತ ಹೇಳ್ತಾರೆ. ಸುಖರೂಪಂ ಅಮುಷ್ಯ ಪದಂ. ಅಮುಷ್ಯ ಹರೇಹೇ ಸುಖರೂಪಂ ಯಸ್ಯ ತಾದೃಶಂ ಅಭಿವ್ಯಕ್ತ ಆನಂದಾತ್ಮಕಂ ಇತ್ಯರ್ಥ ಭವಿಷ್ಯತಿ. ಯಾರು ಪರಮಾತ್ಮನ ಈ ಸುಖರೂಪವನ್ನ ಚಿಂತನೆ ಮಾಡ್ತಾರೆ ಅವರಿಗೆ ಯಥಾಯೋಗ್ಯವಾಗಿ ಸುಖವನ್ನು ಕೂಡ ದೇವರು ಕೊಡ್ತಾನೆ ಅಂತ ಅರ್ಥ. ಸಾಲೋಕ್ಯಾದಿ ರೂಪವನ್ನು ಕೂಡ ಹಾಗೆ ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಸ್ಮರತಸ್ತು, ಯಾರು ಈ ರೀತಿಯಾಗ ಪರಮಾತ್ಮನ ಪರಮಂ ಪದಂ ಸ್ಮರತಃ, ಪರಮಾತ್ಮನ ಸರ್ವೋತ್ತಮತ್ವಾದಿ ಗುಣಗಳು ಉಳ್ಳವ ಅಂತ ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ಪರಮಾತ್ಮ ಸತತವಾಗಿಯೂ ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಸತತವಾದ ಆ ಒಂದು ಆನಂದವನ್ನ ಕೊಡ್ತಾನೆ ಹಾಗೆ ಅಂತ ವಿಚಾರ. ಮುಂದೆನದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಆತ್ಮಸ್ತು. ಶ್ರೀ ಹರಿಯೇ ನಮಃ.